ಶೃಂಗೇರಿ ಶಾರದಾಂಬೆ ಕಾವಲಿಗೆ 4 ದೇವರುಗಳು ಇದ್ದಾರೆಂದರೆ ನೀವು ನಂಬ್ತೀರಾ? ನೀವು ಕೇಳಿಸ್ಕೊಂಡಿರೋದು ನಿಜ. ಹೌದು, ಶೃಂಗೇರಿ ಶಾರದಾಂಬೆ ಕಾವಲಿಗೆ 4 ದೇವರುಗಳು ಇದ್ದಾರೆ. ಮೊದಲನೇದಾಗಿ ದುರ್ಗಾದೇವಿ ಅಂತೇಳಿ ನಾವು ಹೋಗ್ತಿರೋ ದೇವಸ್ಥಾನ ದುರ್ಗಾದೇವಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಒಳಗಡೆ ಹೋದರೆ ನಿಮಗೆ ಪಾಸಿಟಿವ್ ವೈಬ್ ನೆಕ್ಸ್ಟ್ ಲೆವೆಲ್ ಆಗಿ ಸಿಗುತ್ತೆ. ಇಲ್ಲಿ ದೇವಸ್ಥಾನ ಶೃಂಗೇರಿಯಿಂದ ಕೇವಲ ಒಂದು 3 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಪೂಜೆ ಪುನಸ್ಕಾರದ ಲಿಸ್ಟ್ ಇಲ್ಲಿ ನೋಡ್ಬೋದು ನೀವು ಹೇಗಿದೆ ಅಂತೇಳಿ. ಟೈಮಿಂಗ್ಸು ಕೂಡ ಇಲ್ಲಿ ನೋಡ್ಬೋದು ಯಾವ ಟೈಮಿಂಗ್ಸಿಗೆ ಓಪನ್ ಇರುತ್ತೆ ಅಂತೇಳಿ. ಪ್ರತಿದಿನವೂ ಓಪನ್ ಇರುತ್ತೆ. ಶೃಂಗೇರಿ ಶಾರದಾಂಬೆ ಫೋಟೋ ಎದುರುಗಡೆ ಹಾಕಿದ್ದಾರೆ. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿರೋದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಕೂಡ ಶೃಂಗೇರಿ ಶಾರದಾಂಬೆ ಕಾವಲಿಗೆ ಇರುವಂಥ ಒಂದು ದೇವಸ್ಥಾನ. ಈ ದೇವಸ್ಥಾನ ಸ್ವಲ್ಪ ಹಳೆಯದಾಗಿದೆ, ಇದೇನೋ ಅಭಿವೃದ್ಧಿ ಹೊಂದಿಲ್ಲ. ಆದರೂ ಕೂಡ ಇಲ್ಲಿ ಕೂಡ ಒಂದು ವಿಶಿಷ್ಟವಾದ ಒಂದು ವೈಬ್ ಇದೆ. ಶೃಂಗೇರಿ ಶಾರದಾಂಬೆಗೆ ಕಾವಲಿಗೋಸ್ಕರ ಇನ್ನೊಂದು ದೇವರು ಶ್ರೀ ಕಾಳಿಕಾಂಬ ದೇವರು. ಇದು ಶೃಂಗೇರಿ ಶಾರದಾಂಬೆಯಿಂದ 1 ಕಿಲೋಮೀಟ್ರ್ ಆಗಲ್ಲ, ಅಷ್ಟು ಹತ್ತಿರದಲ್ಲಿದೆ. ನೀವು ಹೋಗಿ ನೋಡ್ಬೋದು ಈ ದೇವಸ್ಥಾನ ಕೂಡ. ಈ ದೇವಸ್ಥಾನದಲ್ಲೂ ವಿಶೇಷ ಒಂದು ವೈಬ್ ಇದೆ. ಆ ದೇವ್ರ ಮುಖನ ತೋರಿಸ್ತೀನಿ, 1 ನಿಮಿಷ ಹಿಂಗೆ ಇರಿ. ದೇವ್ರ ಮುಖನ ನೋಡೋಣ. ಬೆಳಗ್ಗೆ ಟೈಮಿಂಗ್ಸು ಕೂಡ ನೋಡ್ಕೊಳ್ಳಿ ನೀವು. ಇಲ್ಲಿ ವಿಶೇಷ ಕಾರ್ಯಕ್ರಮಗಳು ಅಂದರೆ ಪೂಜೆ ಪುನಸ್ಕಾರ ಏನೇನಿರುತ್ತೆ ಅಂತ ನೋಡ್ಕೊಳ್ಳಿ. ದೇವ್ರದ್ದು ನೋಡ್ಕೊಳ್ಳಿ. ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಬಿಟ್ಟಿಲ್ಲ, ಆದರೆ ನಿಮಗೋಸ್ಕರ ನಾನು ವೀಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ದೇವಸ್ಥಾನ ಇರೋದು ಕಾಲಭೈರವ ದೇವಸ್ಥಾನ. ಕಾಲಭೈರವ ದೇವಸ್ಥಾನ ಸ್ವಲ್ಪ ದೂರ ಆಗುತ್ತೆ, ಬಟ್ ಇಲ್ಲಿ ಹೋದರೆ ನೀವು ನೆಕ್ಸ್ಟ್ ಲೆವೆಲ್ ವೈಬ್ ಇದೆ. ಇಲ್ಲಿ ಎಷ್ಟು ವೈಬ್ ಇದೆ ಅಂದರೆ ಇಲ್ಲಿ ನೀವು ನಂಬಲ್ಲ. ಈ ದೇವಸ್ಥಾನ ಯಾರೂ ಇಲ್ಲ, ಅಂದರೆ ಸುತ್ತಮುತ್ತ ಕ್ರೌಡೆಲ್ಲ ಏನಿಲ್ಲ. ನೆಕ್ಸ್ಟ್ ಲೆವೆಲ್ ವೈಬ್ ಇದೆ ನೋಡಿ. ಒಳಗಡೆ ಎಲ್ಲ ಫುಲ್ ಕ್ಲೀನಾಗಿ ನೀಟಾಗಿ ಆ ದೇವ್ರ ದರ್ಶನ ಮಾಡಿಕೊಂಡು ಹೋದರೆ ಎಷ್ಟು ಚೆನ್ನಾಗಿದೆ. ಪ್ಲೀಸ್ ಶೃಂಗೇರಿಗೆ ಬಂದರೆ ಈ 4 ದೇವಸ್ಥಾನಗಳನ್ನು ಮಸ್ಟ್ ಆ್ಯಂಡ್ ಶುಡ್ ವಾಚ್ ಮಾಡಿ. ಯಾಕಂದರೆ ಶಾರದಾಂಬೆ ಕಾವಲಿಗೋಸ್ಕರ ಈ 4 ದೇವರುಗಳನ್ನು ಸ್ಥಾಪನೆ ಮಾಡಿದ್ದಾರಂತೆ. ಶಾರದಾಂಬೆಗೆ ಕಾವಲಿಗಿರುವ ದೇವರುಗಳು ನಮಗೋಸ್ಕರ ಕಾವಲು ಮಾಡಲ್ವಾ? ಮಾಡೇ ಮಾಡ್ತವೆ. ಸೊ ಹಾಗಾಗಿ ಈ 4 ದೇವಸ್ಥಾನಗಳನ್ನು ನೆಕ್ಸ್ಟ್ ನೀವು ಶೃಂಗೇರಿ ಎಲ್ಲರೂ ಪ್ಲ್ಯಾನ್ ಮಾಡಿದರೆ ಈ 4 ದೇವಸ್ಥಾನಗಳನ್ನು ನೀವು ನೋಡಲೇಬೇಕಾಗಿದೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಒತ್ತಿ ಪ್ಲೀಸ್. ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ ಯಾರು ಶೃಂಗೇರಿಗೆ ಬರ್ತಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಹೆಲ್ಪ್ಫುಲ್ ಆಗಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶಾರದಾಂಬೆ.